ಹಾಯ್ ಸ್ನೇಹಿತರೆ, ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಹನದ ಫೋಟೋ ಮತ್ತು ವಿಡಿಯೋ ಕಳಿಸಿ ಮಾರಾಟ ಮಾಡಲು ನಾವು ಸಹ ಮಾಡುತ್ತೇವೆ. ನೀವು ಕಳಿಸಿದ ಕೆಲವು ನಿಮಿಷಗಳಲ್ಲಿ ನಾವೇ ಕರೆ ಮಾಡಿ ನಿಮ್ಮ ಹತ್ರ ಮಾಹಿತಿಯನ್ನು ತಿಳ್ಕೊಳ್ತೇವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ ಬೈಕ್ ಡೀಲ್ಸ್. ಸ್ನೇಹಿತರೆ, ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಟೊಯೋಟಾ ಇನೋವಾ ಸೇಲ್ ಪರ್ಪಸ್ಸಿಗೆ ಇದೆ. ಈ ವಾಹನದ ಮಾಡಲು, ಪ್ರೈಸು, ಇವರ ಲೊಕೇಶನು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಓನರೇ ತಿಳಿಸ್ಕೊಡ್ತಾರೆ. ಬನ್ನಿ ಅವರಿಂದಾನೇ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಅದು ಇನೋವಾ ಕಳಿಸಿದ್ರಲ್ಲ ಸರ್? ಸರ್ ಸರ್, ಅದು ಗಾಡಿದು ಡೀಟೇಲ್ಸ್ ಹೇಳಿ. ಮಾಡಲು ಏನ್ ಮಾಡಲು ಸರ್ ಇದು? ಸರ್ ಅದು 14. 2014? ಸರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೇನ್ ಸರ್? ಸರ್ ಇದು ಇನ್ಸೂರೆನ್ಸ್ ಇಲ್ಲ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗತ್ತಾ? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ರನ್ನಿಂಗ್ ಐತೆ? ರನ್ನಿಂಗ್ ಇದೆ. ನೀವ್ ಎಷ್ಟನೇ ಓನರ್ ಸರ್? 3ನೇ ವರ್ಷ ಸರ್ ಅದು. ಹೌದಾ? ಏನು ತಗೊಳ್ಳೋರು ಮಾಡಿಸ್ಕೋಬೇಕಾ, ಇದು ನೀವೇ ಮಾಡಿಸ್ಕೊಡ್ತೀರಾ? ಹೆಂಗಾದ್ರೆ ಸರಿನೇ. ಹೌದಾ? ಎಷ್ಟು ಹೊಡೆ ಸರ್ ಗಾಡಿ? 126 ನೋಡಿ ಸರ್ ಅದು. 126? 126 ಹೊಡಿದ್ವಿ ಸರ್. ಇದು ದಿಲ್ಲಿ ಪಾಸಿಂಗ್ ಐತಲ್ಲ, ಹೆಂಗೆ ಅದು? ಡೆಲ್ಲಿ ಪಾಸಿಂಗ್ ಅದು ಕರ್ನಾಟಕ ಇದು ಮಾಡ್ಸ್ಕೊಂಡ್ ಹೋಗೋದು. ಅವ್ರೇ ಮಾಡಿಸ್ಕೋಬೇಕಾ ತಗೊಳ್ಳೋ, ನೀವು ಮಾಡಿಸ್ತೀರಾ? ಎಲ್ರು ಮಾಡಿ ಏನಾದ್ರೂ ಮಾಡ್ಬೋದು. ನಾನು ಮಾಡಿಸ್ಕೊಡ್ತೀನಿ, ಇಲ್ಲಾಂದ್ರೆ ಅವರೇ ಮಾಡಿಸ್ಕೋಬಹುದು ಬೇಕಾದ್ರೆ. ಬೇಕಾದ್ರೆ ಮಾಡಿಸ್ಕೊಂಡು. ನಿಮ್ ಲೊಕೇಶನ್ ಸರ್? ಲೊಕೇಶನ್ ಸರ್ ದೇವನಹಳ್ಳಿ ತಾಲೂಕು. ದೇವನಹಳ್ಳಿ ತಾಲೂಕು. ಸುಲ್ಬೇರ್ ರಸ್ತೆ, ಅದು ಸುಲ್ಬೆಲ್ಲಿ ಇದು ಬರ್ಬೇಕು. ಪ್ರೈಸ್ ಎಷ್ಟು ಹೇಳ್ತಿದ್ದೀರಾ ನೀವು? ಸರ್ ಡೆಲ್ಲಿ ಇದಂದ್ರೆ 680 ಹೇಳ್ತಾ ಇದೀನಿ. 6,80,000ನಾ? ಇವು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವೇನ್ ಸರ್? ಎಲ್ಲ ಪಕ್ಕ ಇದೆ. FC ಇನ್ಸೂರೆನ್ಸ್ ಎಲ್ಲ ಪಕ್ಕ ಇದೆ? ಎಲ್ಲ ಪಕ್ಕ ಇದೆ. ಇವಾಗ ಕೊಡೋದು ಫೈನಲ್ ರೇಟು ಸರ್ 6.5 ಆದ್ರೆ ಕೊಡ್ಬಿಡೋಣ ಅಂತ. 6.5ನಾ? ಇದು ವೇರಿಯಂಟ್ ಸರ್? ಇದು ಡೀಸೆಲ್ ಪೆಟ್ರೋಲಾ? ಡೀಸೆಲ್ ವೇರಿಯಂಟಾ? ಸರಿ ಸರ್, ಆಯ್ತು ಹೇಳಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು 2014 ಮಾಡಲ್ ಗಾಡಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, FC ಎಲ್ಲ ರನ್ನಿಂಗ್ ಇದೆ. ದಿಲ್ಲಿ ಪಾಸಿಂಗ್ ಗಾಡಿ ಇದು. ಬೇಕಾದರೆ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಪ್ರೈಸು 6,80,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ಇವರ ಲೊಕೇಶನು ದೇವನಹಳ್ಳಿ. ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರಿಗೆ. ಸ್ನೇಹಿತರೆ, ಇವರ ನಂಬರು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ. ಟೈಟಲಲ್ಲಿ ನಂಬರ್ ಇರುತ್ತೆ, ಓನರ್ ನಂಬರ್ ಆಗಿರುತ್ತೆ ಅದು. ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿ ತಿಳ್ಕೊಳ್ಳಿ.